ಜನ ರೈತರು ನನ್ನ ಎದುರುಗಡೆ ಕುತ್ಕೊಂಡಿದ್ದಾರೆ ಅಂದರೆ ನನಗೆ ತುಂಬ ಸಂತೋಷ. ನಾನು ಒರಿಜಿನಲಿ ಗೋಕಾಕದವನೇ, ಬಟ್ ಈಗ 40 ವರ್ಷ ಆಯಿತು ನಾನು ಪುಣೆಯಲ್ಲಿದ್ದೀನಿ. ಬಟ್ ನನಗೇನು ಅನ್ನಿಸ್ತು, ಇನ್ನು ಮೇಲಪ್ಪ ನನ್ನ ದೇಶ, ನಾನು ಹುಟ್ಟಿದ್ದು, ನನ್ನ ಊರು, ನಮ್ಮ ಜನ, ನಮ್ಮ ರೈತರು, ನಾನು ಚಿಕ್ಕವನಿರಬೇಕಾದ್ರೆ ನೋಡಿದ್ದೆ. ಈಗ ನನ್ನ ಇಷ್ಟ ಅನುಭವದ ನಂತರ ನಮ್ಮ ಜನರಿಗೆ ಏನಾದರೂ ಆಗಲಿ ಅಂತ ನಾನು ಇಲ್ಲಿ ಬೆಳಗಾವಿಗೆ ಬಂದು ಇಲ್ಲಿ ಹತ್ತರಿಗೆ ಹತ್ತಿಕೊಂಡು ಚಿಕಾಲಗುಡ್ಡ ಅಂತ ಊರದ ಅಲ್ಲಿ ಒಂದು ಸಣ್ಣದೊಂದು ಫಾರ್ಮಸ್ ಕಟ್ಕೊಂಡೀನಿ. ನಾನು 5 ವರ್ಷ ಹಿಂದನೇ ಈ ನಮ್ಮ ಮ್ಯಾಂಗೋ ಬೆಳೆಗಾರರ ಅಸೋಸಿಯೇಷನ್ದವರು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರು. 2 ವರ್ಷ ಹಿಂದೆ ನಾನು ಇಲ್ಲಿ ಹುಬ್ಬಳ್ಳಿಗೆ ಚೇಂಬರ್ ಆಫ್ ಕಾಮರ್ಸಿಗೆ ಬಂದಾಗ ಪೊದ್ದಾರ್ ಸಾಹೇಬ್ರದ್ದು ಸಿಕ್ಕರು. ಅವರಂದ್ರೆ ನಮಗೆ ಬೆಳೆಗಾರದ ಮಾವು ಬೆಳೆಗಾರದ ಸಂಘದ ನಮಗೆ ಎಕ್ಸ್ಪೋರ್ಟ್ ಮಾಡಬೇಕಂತ. ನಾನು ತುಂಬ ಓಡಾಡಿದ್ದೀನಿ. ನಾನು ಮೋರ್ ದೆನ್ 40 ಕಂಟ್ರೀಸ್ ಐ ಹ್ಯಾವ್ ವಿಸಿಟೆಡ್. ನಾನಂದೆ ಓಕೆ ಮಾಡೋಣ ಅಂದೆ. ಸ್ವಲ್ಪ ಟೈಮ್ ಬೇಕು ಅಂತಂದೆ. ಒಂದು ಟೈಮ್ ತೊಗೊಂಡೆ. ಅವರು ಈ ಸೀಸನ್ನಲ್ಲಿ ಅವರು 5 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ರು ಎಕ್ಸ್ಪೋರ್ಟ್ ಮಾಡಬೇಕಂತ, ನಮ್ಮ ಅಕ್ಕವಿಡಿ ಸಾಹೇಬ್ರಾಗಲಿ ಇವರೆಲ್ಲರೂ. ನಾನಂದೆ ಸರಿ ನಾನು ಸಿಂಗಾಪುರ್ ಹೋಗಿದ್ದೆ. ಸಿಂಗಾಪುರ್ ಹೋದಾಗ ನಾನು ಮಾತಾಡ್ಕೊಂಡು ಬಂದೆ. ಫಸ್ಟ್ ಟೈಮ್ 3 ದಿವಸ ನಾನು ಹುಬ್ಬಳ್ಳಿ ಇದ್ಕೊಂಡು ಎಲ್ಲ ಈ ಬಳಗದವ್ರದ್ದು ಹಣ್ಣುಗಳನ್ನ ಕಲೆಕ್ಟ್ ಮಾಡಿಕೊಂಡು ಪ್ರೊಸೆಸ್ ಮಾಡಿ ಎಲ್ಲ ಮಾಡಿ ಫಸ್ಟ್ ಮ್ಯಾಂಗೋ ಎಕ್ಸ್ಪೋರ್ಟ್ ಫ್ರಮ್ ಧಾರವಾಡ ಅಂತ ಸಿಂಗಾಪುರ್ಗೆ ಶಿಪ್ಮೆಂಟ್ ಮಾಡಿದೆ. ಆಗ ಗೊತ್ತಾಯ್ತು ನಮಗೆ ನಮ್ಮ ಧಾರವಾಡ ಹಣ್ಣಿಂದು ಇದು ಎಷ್ಟಿದೆ ಅಂತ. ಈವನ್ ಅದ್ರ ಹಣ್ಣಿನ ನೀವು ಕೇಳಿರಬೇಕು, ನಮ್ಮ ಮಂಜುನಾಥ್ ಪಟ್ನಶೆಟ್ಟಿ ಅಂತ ಅವ್ರು ನನ್ನ ಅಲ್ಲಿ ಸಿಂಗಾಪುರದವ್ರು ನನ್ನ ಮೇನ್ ಇವರು, ಅವ್ರ ಕೌಂಟರ್ ಪಾರ್ಟ್ ನಾನು ಇಲ್ಲಿ. ಅವ್ರು ಹೇಳಿದ್ದಾರೆ, ಇನ್ ಕೇಸ್ ಧಾರವಾಡ ಮ್ಯಾಂಗೋ ಏನಾದರೂ ಟ್ರಿಕ್ ಆದರೆ ಅವರಿಗೆ ಆಲ್ರೆಡಿ ನನಗೆ 100 ಟನ್ಸ್ ಆರ್ಡರ್ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಮೇಜರ್ ಹಣ್ಣು ಧಾರವಾಡದಿಂದ ಬರಬೇಕಂತ ಅವ್ರೊಂದು ಕಂಡೀಷನ್ ಹಾಕಿದ್ದಾರೆ. ಆಮೇಲೆ 20,000 ಬಾಕ್ಸ್ಗಳನ್ನು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ನಾವು. ಬಾಕ್ಸು ದಿಸ್ ಟೈಮ್ ಅದು ಬಾಕ್ಸ್ ಇಶ್ಯೂ ಭಾಳ ಆಗ್ತಿರಲ್ಲ ಲಾಸ್ಟ್ ಇಯರ್, ಅದು ಆಗಬಾರ್ದಂತ 20,000 ಬಾಕ್ಸ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನೇ ಇಲ್ಲಿ ಮುಂದಿನ ಎಲ್ಲದಕ್ಕೂ ಬೇಕಂತ ಅದೇ ಪ್ರಕಾರ ಮಾಡ್ಕೊಳ್ಳೋದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ಜನರ ಹತ್ರ, ನಮ್ಮ ರೈತರ ಹತ್ರ ಒಳ್ಳೆ ಇದು ಇದೆ. ಬಟ್ ಸ್ವಲ್ಪ ಅವ್ರಿಗೆ ಮಾರ್ಗದರ್ಶನ ನಾವು ಒಳ್ಳೇದು ಮಾಡಿದರೆ, ನಾನು ಹೇಳ್ತೀನಿ, ಈ ರತ್ನಾಗಿರಿ ಆಪಸ್ ಅಂತ ಏನು ಅವರು ಇದೇನಿಲ್ಲ ಮಾಡ್ಕೊಂಡಿದ್ದಾರಲ್ಲ, ಅದರ 10 ಪಟ್ಟು ಒಳ್ಳೆ ಕ್ವಾಲಿಟಿ ನಮ್ಮ ಧಾರವಾಡದಲ್ಲಿ. ಇನ್ನೂ ಒಂದು ಹೇಳ್ತೀನಿ, ಗೊತ್ತಿರಬೇಕು ನಿಮಗೆ, ಕ್ರಾಪ್ ಧಾರವಾಡ ಇದು ರತ್ನಾಗಿರಿ ಆಪಸ್ ಕ್ವಾಂಟಿಟಿ ಕಮ್ಮಿ ಆದರೆ ಇಲ್ಲಿಂದ ತಗೊಂಡೋಗಿ ಮಿಕ್ಸ್ ಮಾಡಿ ಕಳಿಸ್ತಾರೆ. ನಾನು ಅಲ್ಲಿನೂ ಎಲ್ಲರೂ ಗೊತ್ತು ನನಗೆ. ನಾನು 25-30 ವರ್ಷ ಆಯ್ತು ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಮ್ಯಾಂಗೋಲಿದ್ದೀನಿ, ಗ್ರೇಪ್ಸ್ ಮಾಡಿದ್ದೀನಿ, ವೆಜಿಟೇಬಲ್ಸ್ ಮಾಡಿದ್ದೀನಿ. ಆದರೆ ಈಗ ನಾನು ಉಳಿದದ್ದೆಲ್ಲ ಏನು ಮಾತಾಡಲ್ಲ, ಸ್ವಲ್ಪ ಸ್ಲೈಡ್ ಹಾಕಿ ಕನ್ನಡದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ತುಂಬ ಏನು ಮಾತಾಡಲ್ಲ. ನನಗೆ ಗೊತ್ತು ರೈತರಿಗೆ ಏನು ಬೇಕು, ನಾನೇನು ಮಾಡಬೇಕು, ಇಷ್ಟೇ ಹೇಳ್ತೀನಿ. ಉಳಿದಕ್ಕೆ ಮಾತಾಡೋಕ್ಕೆ ಟೈಮು ಇಲ್ಲ. ಈಗ ರೈತರು ಅಥವಾ ಎಕ್ಸ್ಪೋರ್ಟ್ರನ್ನಿ ಒಂದು 2-3 ವಿಷಯ ತಲೆಯಲ್ಲಿ ಇಟ್ಕೊಂಡು, ಒಂದು, ನೀವೆಲ್ಲ ರೈತರು ಒಂದಾಗಿ, ನಾನೊಬ್ಬನ ಎಕ್ಸ್ಪೋರ್ಟರ್ ಇದ್ದೀನಿ, ನೀವೆಲ್ಲ ರೈತರು ಒಂದಾಗಿ ನನಗೆ ನೆಗೋಷಿಯೇಟ್ ಮಾಡಿದರೆ ಅದು ನನಗೆ ಆನಂದ. ನಮ್ಮದ ವಿಷಯ ಏನಿರ್ತದೆ, ನಾವು ಎಕ್ಸ್ಪೋರ್ಟರು, ನಾವೆಲ್ಲ ಏನು ಮಾಡ್ತೀವಿ, ನಮಗೆ ದುಡ್ಡು ಎಷ್ಟು ಕಮ್ಮಿ ರೇಟಲ್ಲಿ ತಗೊಳ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆದರೆ ರೈತರಿಗೆ ಒಂದು 2% ಸಿಗಬೇಕು. ರೈತರು ಪಾಪ ಅವರು ದುಡಿತಾರೆ, ಮಳೆ ಇರಲಿ, ಬಿಸಿಲು ಇರಲಿ, ಚಳಿ ಇರಲಿ, ಅವ್ರಿಗೇನು ಅದು ಇಲ್ಲಪ್ಪ ನಂಗೆ ಮಳೆ ಬಂದದೆ ನಾನು ಹೊಲಕ್ಕೆ ಹೋಗೋಕ್ಕಲ್ಲ ಆಗಲ್ಲ ಅಂತೇನು ಅನ್ನಲ್ಲ ಅವರು. ಅದಕ್ಕೆ ನಾನು ಈ ಕಡೆ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ಕಾರಣ ನಾನು ನಮ್ಮ ಬಳಗದವ್ರಿಗೂ ಹೇಳಿದ್ದೀನಿ, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅವ್ರಿಗೂ ಹೇಳಿದ್ದೀನಿ, ನನ್ನ ಇಷ್ಟು ಅನುಭವ ಏನಿದೆ ಅನುಭವ ತಗೊಳ್ಳಿ, ನನ್ನ ಅನುಭವವನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ, ನಿಮಗೂ ಹೇಳ್ತೀನಿ. ಈಗ ಈ ಮಾರ್ಕೆಟ್ಗಿಂತಲೂ ಮುಂಚಿನ ವಿಷಯ ಅಂದ್ರೆ ಸ್ವಲ್ಪ ಫೈನಾನ್ಸಲ್ಲಿ ಮಾತಾಡ್ತೀನಿ. ನಾವೆಲ್ಲ ವಿಷಯ ಮಾತಾಡ್ತೀವಿ, ಅದರ ಹಣಕಾಸು ವಿತ್ತ ಮಂತ್ರಿ ಬೇಕು ನಮಗೆ ಜೊತೆ. ವಿತ್ತ ಮಂತ್ರಿಯಿಂದ ಏನೂ ಆಗಲ್ಲ, ದುಡ್ಡಿಂದ ಏನೂ ಮಾತಾಡೋಕ್ಕಾಗಲ್ಲ. ಅದಕ್ಕೆ
ಯಾವಾಗ ನಾವು ಎಕ್ಸ್ಪೋರ್ಟ್ ಅಂತ ವಿಚಾರ ಮಾಡ್ತೀವಿ, ಈಗ ನಾನು ಇವ್ರಿಗೂ ಹೇಳಿದ್ದೀನಿ, ನಮ್ಮ ಪೊದ್ದರ್ ಸಾಹೇಬ್ರು ಹೇಳ್ತೀನಿ, ಆಕಳೋಡೆ ಸಾಹೇಬ್ ಹೇಳ್ತೀನಿ, ವಿತ್ತ ಬೇಕು, ದುಡ್ಡಿಲ್ಲದೆ ಏನು ಮಾಡೋಕ್ಕಾಗಲ್ಲ, ಹಣಕಾಸಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಸಾಕಷ್ಟು ದುಡ್ಡನ್ನು ಎಕ್ಸ್ಪೋರ್ಟರ್ಗೆ ಕೊಡುತ್ತೆ. ಇನ್ನೊಂದು ವಿಷಯ ನೋಡುವ, ಸ್ವಲ್ಪ ತೊಂದರೆ ಆಯಿತು, ರೈತರಿಗೆ ದುಡ್ಡು ಕೊಡ್ತಿರಲಿಲ್ಲ. ಯಾಕಂದರೆ ಒಂದು 2-3 ಇಶ್ಯೂಸ್ ಆಯಿತು. ಒಬ್ಬರು ಮಲ್ಯ ಅಂತ ನಮ್ಮೂರವರು, ಬೆಂಗಳೂರವರೇ, ಅವರು ಸ್ವಲ್ಪ ಇದು ಆಯಿತು. ಆಮೇಲೆ ನೀರವ್ ಮೋದಿ, ಇವೆಲ್ಲ ಇಫೆಕ್ಟ್ ಏನಾಯಿತು, ನಮ್ಮ ಬ್ಯಾಂಕ್ ಮ್ಯಾನೇಜರ್ಸು, ಬ್ಯಾಂಕ್ ಜನರಲ್ ಮ್ಯಾನೇಜರ್ಸ್ ಮೇಲೆ ಇಫೆಕ್ಟ್ ಆಯಿತು. ಅದಕ್ಕೆ ಅವರು ರೈತರು ಹೋದರೆ ನಮ್ಮ ಅಪ್ಲಿಕೇಶನ್ ಹಿಡಿತಿರಲಿಲ್ಲ. ಹಣಕಾಸು ಭಾಳ ಮುಖ್ಯ, ಯಾವುದೇ ಎಕ್ಸ್ಪೋರ್ಟರ್ಗಾಗಲಿ ಹಣಕಾಸು ಬೇಕು, ದುಡ್ಡಿಲ್ಲದೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಸ್ಲೋಲಿ ಈಗ 10-12 ವರ್ಷ ಸದ್ಯಕ್ಕೆ ಯಾವ ಸರ್ಕಾರ ಇದೇನೋ ಅವರು ಸ್ವಲ್ಪ ನಮ್ಮ ರೈತರಿಗೋಸ್ಕರ ತುಂಬ ಒಳ್ಳೆ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ಎಕ್ಸ್ಪೋರ್ಟ್ಗೋಸ್ಕರ ಪ್ಯಾಕಿಂಗ್ ಕ್ರೆಡಿಟ್ ಅಂತ ಒಂದು ಸ್ಕೀಮ್ ಇದೆ, ಗೊತ್ತಿರಬೇಕು ನಿಮಗೆ. ಇನ್ನೇನು ಹೇಳ್ತೀನಿ, ಪ್ಯಾಕಿಂಗ್ ಕ್ರೆಡಿಟ್ ಅಂದರೆ ಏನು, ನಿಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ 100ಕ್ಕೆ 90% ಅಡ್ವಾನ್ಸು ಸರ್ಕಾರ ಕೊಡ್ತದೆ. ನಿಮಗೆ 100ಕ್ಕೆ 90% ಅಡ್ವಾನ್ಸ್ ಕೊಡ್ತದೆ. ಮತ್ತು ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ನೀವು ಹೊರಗಡೆ ರೇಟಿಗೆ, ಬ್ಯಾಂಕಲ್ಲಿ ರೇಟಿಗೆ 10% ನೀವು ರೇಟ್ ತೊಗೊಂಡ್ರೆ ನಿಮಗೆ 5% 3% ಇತ್ತು, ಈಗ ಅದನ್ನು 5% ಮಾಡ್ತಾ ಇದ್ದಾರೆ. ನಿಮಗೆ ಅಷ್ಟು ಇಂಟ್ರೆಸ್ಟಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ IES ಅಂತ ಸ್ಕೀಮ್ ಇದೆ, ಇಂಟ್ರೆಸ್ಟ್ ಈಕ್ವಲೈಸೇಷನ್ ಸ್ಕೀಮ್ ಅಂತ. ಇನ್ನೊಂದು, ನೀವು ಯಾರಾದರೂ ರೈತರು, ಯಾರಾದರೂ ಇಂಡಿವಿಜುವಲ್ ಒಬ್ಬರೇ ಎಕ್ಸ್ಪೋರ್ಟರ್ ಅಂತ ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟರೆ, ಇಲ್ಲಿವರೆಗೆ ಅದು 2 ಕೋಟಿವರೆಗೆ ಇತ್ತು CGTMS ಅಂತ. ಅಂದರೆ ಸೆಂಟ್ರಲ್ ಗೌರ್ಮೆಂಟು ನಿಮ್ಮ ಮೂಲಕ, ನಾನು ಸ್ವಲ್ಪ ಕನ್ನಡ ಇದು ಆಗ್ತದೆ, ನಿಮ್ಮ ಪರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಕೊಡ್ತದೆ. ನಿಮಗೆ 2 ಕೋಟಿವರೆಗೆ ನೋ ಗ್ಯಾರಂಟಿ, ಇದು ಏನು ಕೋಲೆಟ್ರಲ್ ಕೊಡೋ ಕಾರಣ ಇಲ್ಲ. ಈಗ ಅದನ್ನು 5 ಕೋಟಿ ಮಾಡಿದ್ದಾರೆ. ಸೊ 3% ಇಂಟ್ರೆಸ್ಟ್ ಪ್ಲಸ್ 5, ಅದನ್ನ ಈಗ 5% ಮಾಡ್ತಾ ಇದ್ದಾರೆ. ಈ ಮೂಲಕ ನೀವು ಹಣ್ಣನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ದುಡ್ಡನ್ನು ತಗೊಳ್ಬಹುದು. ಇದರಲ್ಲಿ ಒಂದು ಏನು ಅಡ್ವಾಂಟೇಜ್ ಇದೆ ಅಂದರೆ, ನಿಮ್ಮದು ಫಾರ್ಮರ್ ಪ್ರೊಡ್ಯೂಸ್ ಕಂಪನಿ ಆಗಲಿ, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಆಗಲಿ, ಇಂಡಿವಿಜುವಲ್ ಆಗಲಿ, ಪ್ರೊಪ್ರೈಟರ್ ಆಗಲಿ, ನೀವೊಂದು ಕಂಪ್ನಿ ಮಾಡಿಕೊಂಡು ಪ್ರಪೋಸಲ್ ಕೊಟ್ಟರೆ, ಅದಕ್ಕೆ ಒಂದು ಮಧುಮತಿ ಮೇಡಮ್ ಹೇಳಿದರು ECGC ಅಂತ. ಎಸ್, ECGC ಬ್ಯಾಕ್ಡ್, ECGC ಅಪ್ರೂವ್ಡ್ ಲಿಸ್ಟ್ ನಿಮ್ಮ ಹತ್ರ ಬೇಕು. ಈಗ ನಾನು ಒಬ್ಬರ ಹತ್ರ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದರೆ ಅವ್ರದ್ದು EC ಅಪ್ರೂವಲ್ ಲಿಸ್ಟಲ್ಲಿ ನಿಮ್ಮದು ಇದು ಆರ್ಡರ್ ಇದ್ದರೆ ನಿಮಗೆ 100ಕ್ಕೆ 90% ಪ್ಯಾಕಿಂಗ್ ಕ್ರೆಡಿಟು ವಿದೌಟ್ ಕೋಲೆಟ್ರಲ್ ವಿತ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ. ಸ್ವಲ್ಪ ಮಧ್ಯ ಹೇಳಿದ್ನಲ್ಲ, ಆ ಒಂದು ಪೀರಿಯಡಲ್ಲಿ ಸ್ವಲ್ಪ ಕಷ್ಟ ಇತ್ತು, ಎಸ್ಪೆಷಲಿ ದಿಸ್ ಆಫ್ಟರ್ ಕೊರೋನಾ, ಆಮೇಲೆ ಡಿಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ತೊಂದರೆ ಆಗಿದೆ. ಬಟ್ ಇಟ್ ಹ್ಯಾಸ್ ಬಿನ್ ಇಂಪ್ರೂವ್ಡ್ ಅ ಲಾಟ್ ನಾವು. ಈಗ ಎಲ್ಲ ಸ್ಮೂತ್ ಆಗಿದೆ, ಎಕ್ಸ್ಪೋರ್ಟರ್ಸ್ ಎಲ್ಲ ದುಡ್ಡು ಈಸಿಲಿ ಸಿಗುತ್ತೆ. ಸೊ ನೀವು ಗ್ರೂಪ್ ಮಾಡಿಕೊಂಡು ಅಥವಾ ಇಂಡಿವಿಜುವಲ್ ಮಾಡಿಕೊಂಡು ಏನೋ ಒಂದು, ಈಗ ಮ್ಯಾಂಗೋ ಬೆಳೆಗಾರರ ಸಂಘ ಒಂದು FPC ಆರ್ FPO ಮಾಡಿಕೊಂಡು ಈ ಅನುದಾನವನ್ನು ನೀವು ತಗೊಳ್ಬೋದು. ಈವನ್ ಇಂಡಿವಿಜುವಲ್ ಆಲ್ಸೋ ಕ್ಯಾನ್ ಗೆಟ್ ದಿಸ್, ಇಂಡಿವಿಜುವಲ್ಗೂ ಇದು ದುಡ್ಡು ಬರುತ್ತೆ. ಸೊ ಫೈನಾನ್ಸಲ್ಲಿ ನೀವು ಎಕ್ಸ್ಪೋರ್ಟ್ಗೆ ಸರ್ಕಾರ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದೆ. ಒಂದು ಇದು ಪ್ಯಾಕಿಂಗ್ ಕ್ರೆಡಿಟ್ ಲೋನ್ ಆಯಿತು. ಇನ್ನೊಂದು, ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇವೆ, ಅದು ಇನ್ಫ್ರಾಸ್ಟ್ರಕ್ಚರಲ್ ಲೋನ್ ಅಂತಾರೆ. ಅಪಿಡಾ ಈಸ್ ಆಲ್ಸೋ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರಲ್ ಲೋನ್ ದಟ್ ಈಸ್ ಫಾರ್ ಎಕ್ಸ್ಪೋರ್ಟ್ ಪರ್ಪಸ್. ಆಮೇಲೆ ಈಗ ನೀವು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅಂತಿದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತಿದೆ. ಇವರೆಲ್ಲರೂ ಮ್ಯಾಂಗೋ ಗ್ರೋವರ್ಸ್ ಆರ್ ಎನಿ ಗ್ರೋವರ್ಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪೋರ್ಟೆಡ್, ಅದಕ್ಕೇನು ಅವರು ಬೇರೆ ಇನ್ಫ್ರಾಸ್ಟ್ರಕ್ಚರಲ್ ಸ್ಕೀಮ್ಗೆ ಅನುದಾನ ಕೊಡ್ತಾರೆ. NHB ಎಸ್ಪೆಷಲಿ ಈಗ ನೀವು ಮ್ಯಾಂಗೋ ಅಂದರೆ ನಾನು ಅದನ್ನೇ ಮಾತಾಡ್ತೀನಿ. ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಈಸ್ ಸಪೋರ್ಟಿಂಗ್ ಯು ಲಾಟ್. ದೇ ಆರ್ ಪ್ರೊವೈಡಿಂಗ್ ಯು
ಪ್ರೀ ಕೂಲಿಂಗ್, ಕೋಲ್ಡ್ ಸ್ಟೋರ್, ಪ್ಯಾಕ್ ಹೌಸ್, ಆಮೇಲೆ ಈ ನಿಮ್ಮ ಸಿಸ್ಟಮ್ಸ್ ಎಲ್ಲ ಬರುತ್ತಲ್ಲ, ಎಲ್ಲ ಸಿಸ್ಟಮನ್ನು ಸೆಟಪ್ ಮಾಡಲಿಕ್ಕೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಆ್ಯಸ್ ವೆಲ್ ಅಪೇಡ ಇಬ್ಬರು ಕೊಡ್ತಾರೆ. ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಸ್ ಫಾರ್ ದಿ ಪ್ರೊಸೆಸ್ಡ್ ಫುಡ್. ನೀವು ಮ್ಯಾಂಗೋ ಏನಾದರೂ ಪ್ರೊಸೆಸ್ ಮಾಡಿ, ಮ್ಯಾಂಗೋ ಪಲ್ಪ್ ಮಾಡ್ತೀನಿ, ಮ್ಯಾಂಗೋ ಸ್ಲೈಸ್ ಮಾಡ್ತೀನಿ, ಅದಕ್ಕೆ ಮಾತ್ರ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಹೆಲ್ಪ್ ಮಾಡ್ತದೆ. ಬಟ್ ನೀವು ಆ್ಯಸ್ ಇಟ್ ಈಸ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮಿನಿಸ್ಟ್ರಿ ಆಫ್ ಫುಡ್ MOFP ಮಾಡಲ್ಲ. NHB ಮತ್ತು ಅಪೀಡ, ದೆನ್ ನಾಬಾರ್ಡ್ ಇದೆ, ಬಟ್ ನಾಬಾರ್ಡು ಡೈರೆಕ್ಟಾಗಿ ಫುಡ್ಸ್ ಆ್ಯಂಡ್ ವೆಜಿಟೇಬಲ್ ಮಾಡಲ್ಲ, ಬಟ್ ದೇ ಆರ್ ಹೆಲ್ಪಿಂಗ್ ಫಾರ್ ದಿ ಗೋಡೌನ್. ಸೊ ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನೀವು ನೆನಪಿಟ್ಕೊಂಡು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ, ಪ್ರೊಜೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಇನ್ಫ್ರಾಸ್ಟ್ರಕ್ಚರಲ್ ಬೆನಿಫಿಟ್ ಸಿಗುತ್ತೆ, ಪ್ಲಸ್ ಪ್ಯಾಕಿಂಗ್ ಕ್ರೆಡಿಟ್ ಸಿಗುತ್ತೆ. ಎರಡೂ ಡಿಫ್ರೆಂಟು. ಇನ್ಫ್ರಾಸ್ಟ್ರಕ್ಚರಲ್ ಏನು ನಿಮಗೆ ಲೋನ್ ಇದೆನೋ ಅದು ಬೇರೆ, ಅದಕ್ಕೆ ಟರ್ಮ್ ಲೋನ್ ಅಂತಾರೆ, ಅದು ಬೇರೆ. ಆಮೇಲೆ ಇದು ವರ್ಕಿಂಗ್ ಕ್ಯಾಪಿಟಲ್ ಅಂತಂದರೆ ಪ್ಯಾಕಿಂಗ್ ಕ್ರೆಡಿಟ್. ನಿಮಗೆ ಡೈಲಿ ಏನು ಎಕ್ಸ್ಪೆಂಡಿಚರು ಅದಕ್ಕೆ ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾರೆ ಇನ್ ದ ಫಾರ್ಮ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್. ಸೊ ಎರಡಕ್ಕೂ ಸಪೋರ್ಟ್ ಮಾಡ್ತದೆ ಸರ್ಕಾರ. ಅಂದರೆ ಸದ್ಯದ ನನ್ನ ಅನುಭವ ಪ್ರಕಾರ, ನಾನು ಇಷ್ಟು ವರ್ಷ ಮಾಡಿದ್ದೀನಿ, ಸದ್ಯಕ್ಕೆ ದುಡ್ಡಿಂದೇನು ತೊಂದರೆ ಇಲ್ಲ. ಆದರೆ ನಾವು ಕೆಲವೊಂದು ಫಾರ್ಮ್ಯಾಲಿಟಿ ಮಾಡಬೇಕು ಅಷ್ಟೇ. ಅಷ್ಟು ಮಾಡಿದರೆ ನಿಮಗೆ ದುಡ್ಡು ಡೆಫಿನೆಟ್ಟಾಗಿ ಬ್ಯಾಂಕು ಕೊಡುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ವಿಷಯದಲ್ಲಿ ನಾನು ಮುಂದೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಮಾರುಕಟ್ಟೆ ವಿಷಯ ಹೇಳಬೇಕು ನಿಮಗೆ. ಮಾರುಕಟ್ಟೆ ಅಂದರೆ ಏನು? ನಾವು ಪಾಕೆಟ್ ವೈಸ್ ಮಾಡ್ತೀವಿ. ಪಾಕೆಟ್ ವೈಸ್ ಅಂದರೆ ಏನು? ಗಲ್ಫ್ ಮಾರ್ಕೆಟ್, ದುಬೈ, UAE ಎಲ್ಲ ಸಮೀಪ. ಈ ಸಮೀಪದ ದೇಶಕ್ಕೆ ಎಕ್ಸ್ಪೋರ್ಟ್ ಚೆನ್ನಾಗಿ ಮಾಡಬಹುದು. ಯಾಕಂದರೆ ನಮ್ಮ ಜನ ಹೆಚ್ಚಿದಾರಲ್ಲಿ, ನಮ್ಮ ಪ್ರಾಡಕ್ಟ್ ಡೆಫಿನೆಟ್ಟಾಗಿ ಡಿಮಾಂಡ್ ಇರುತ್ತೆ. ಆದರೆ ಒಂದು ಸ್ವಲ್ಪ ವಿಷಯ ಅಂದರೆ UAEಯಲ್ಲಿ ಸ್ವಲ್ಪ ಕೇರ್ಫುಲಿ ಮಾಡಬೇಕು. ನಾನು 5 ವರ್ಷ ಇದ್ದೆ ಅಲ್ಲಿ, 5 ವರ್ಷ ನನ್ನ ಆಫೀಸ್ ಇತ್ತು, ಚೆನ್ನಾಗಿ ಅದು ಸ್ಟಡಿ ಮಾಡಿದ್ದೀನಿ. ನೀವು ನಿಮ್ಮವರೇ ಅನ್ನೋಂಥವ್ರು ಯಾರನ್ನಾದರೂ ಅಲ್ಲಿ ಇಟ್ಟರೆ, ದುಬೈ ಆಗಲಿ, ಕತಾರ್ ಆಗಲಿ, ಒಮಾನ್ ಆಗಲಿ, ನಿಮ್ಮವರೇ ಯಾರಾದರೂ ಇದ್ದರೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಅವ್ರದನ್ನೆಲ್ಲ ಸೇಲ್ ಮಾಡಿ ನಿಮ್ಮ ದುಡ್ಡನ್ನು ನಿಮಗೆ ತಿರುಗಿಸೋರ್ಬೇಕು. ಅಂದರೆ ನೀವು ದುಬೈ, UAE ಮತ್ತು ಎಲ್ಲ ಪಕ್ಕ ದೇಶನ ಎಕ್ಸ್ಪೋರ್ಟ್ ಮಾಡ್ಬೋದು. ಯಾಕಂತಂದರೆ ನಮ್ಮ ರೈತರಿಗೆ ಪಾಪ ಭಾಷೆ ಬರಲ್ಲ, ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಯಾರು ಮೇಡಮ್ ಹೇಳಿದರು ಅದು 40 ಲಕ್ಷ ಹೋಯ್ತಂತ, ಹೀಗೆ ಮಾಡ್ತಾರೆ ಅವರು. ಏನು ಮಾಡ್ತಾರೆ, ಕ್ಯಾ ತುಮ್ ಹಮಾರ ಭಾಯಿ ಹಮ್ ಕಹಾ ಜಾತೆ ಅಂತಾರೆ. ನೀವು ಪಾಪ ಭಾಯಿ ಅಂದು ಕಳಿಸಿಬಿಡ್ತೀರಿ, ಅಲ್ಲಿ ಹೋದ್ಮೇಲೆ ಅವರು ಗಾಯಬಾಗ್ತಾರೆ. ಅದಕ್ಕೆ ನಿಮ್ಮವರೇ ಯಾರಾದರೂ ಅಲ್ಲಿದ್ದರೆ ಮಾತ್ರ ಡೇರಿಂಗ್ ಮಾಡಿ ದುಬೈ, UAEಗೆ ನಿಮ್ಮ ಸ್ವಂತಕ್ಕೆ, ಅಥವಾ ಇನ್ನೊಂದು ಮಾಡ್ಬೋದು. ನೀವು ಮ್ಯಾಂಗೋ ಬೋರ್ಡ್ ಆಗಲಿ, ನಿಮ್ಮದು ಪ್ರಮೋಷನ್ ಫಾರ್ಮರ್ ಪ್ರೊಡ್ಯೂಸ್ ಕಂಪನಿ ಆಗಲಿ, ಯಾರಾದರೂ ಒಬ್ಬರನ್ನ ಅಪಾಯಿಂಟ್ ಮಾಡಿ ಅಲ್ಲಿ ನಿಮ್ಮವ್ರನ್ನೇ ಇಡಿ. ನೀವು ಇಲ್ಲಿಂದ ಗೂಡ್ಸ್ ನಿಮಗೆ ಎಕ್ಸ್ಪೋರ್ಟ್ ಮಾಡಿ, ಅವರೇ ಗೂಡ್ಸನ್ನು ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಸೇಲ್ ಮಾಡ್ತಾರೆ. ಆ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಇದು ಸಮೀಪದ ದೇಶ ಆಯಿತು. ಮತ್ತು ಈ ಶ್ರೀಲಂಕಾ, ಈ ಪಾಕಿಸ್ತಾನ ಅಂತ ಔಟ್ ಆಫ್ ಕ್ವಶನ್ ಏನು ಮಾಡೋಕ್ಕಾಗಲ್ಲ. ಬಾಂಗ್ಲಾದೇಶ್ ಎಕ್ಸ್ಪೋರ್ಟ್ ಆಗ್ತದೆ, ಬಾಂಗ್ಲಾದೇಶ್ ಆಗ್ತದೆ, ಅಫ್ಘಾನಿಸ್ತಾನ ಆಗ್ತದೆ, ನೇಪಾಳ ಆಗುತ್ತೆ. ಇದೆಲ್ಲ ಬಾರ್ಡರ್ ಕಂಟ್ರೀಸ್ ಎಲ್ಲ ಆಗುತ್ತೆ, ಏನು ತೊಂದರೆ ಇರೋಲ್ಲ. ಬಟ್ ನಮಗೆ ಮುಖ್ಯ ಉದ್ದೇಶ ಅಂದರೆ ನಾವು ಯುರೋಪ್ ಮತ್ತು USA ಮಾಡಿದ್ರೇ ನಮಗೆ ದುಡ್ಡು ಬರೋದು. ಯುರೋಪ್ ಮತ್ತು USಗೆ ಸ್ವಲ್ಪ ಕ್ವಾಲಿಟಿ ರಿಸ್ಟ್ರಿಕ್ಷನ್ಸ್ ತುಂಬ ಇರುತ್ತೆ. ಅದನ್ನು ಸ್ವಲ್ಪ ಈಗ ಮಧುಮತಿ ಮೇಡಮ್ ಹೇಳಿದರು, ಕಾರನ್ ಸಾಹೇಬ್ರು ಹೇಳಿದರು, ಚೆನ್ನಾಗಿ ನಮ್ಮದು ಈಗ ದೇಶ ಮುಂದೆ ಹೋಗಿದೆ. ನಾನು ಕಳೆದ ಎಷ್ಟೋ ವರ್ಷದಿಂದ ನಾನು ಸುತ್ತಾಕ್ತೀನಿ. ಆದರೆ ನಮ್ಮ ದೇಶದಲ್ಲಿ ಏನು ಬೆಳೀತಾರೆ ಅಷ್ಟು ಒಳ್ಳೆಯ ಪ್ರಾಡಕ್ಟು ಬೇರೆ ದೇಶದಲ್ಲಿ ಇಲ್ಲ. ಯಾಕಂದರೆ ನಾನು ಹೇಳಿದ್ರಲ್ಲ, ಅಮೇರಿಕಕ್ಕೆ 16 ವರ್ಷ ಹಿಂದೆ 400 ಡಜನ್ನು ಅಪೇಡ ಜೊತೆ ಹೋಗಿದ್ದೆ. ಐ ಹ್ಯಾವ್ ಮೇಡ್ ಅಮೇರಿಕನ್ ಸ್ಟ್ಯಾಂಡ್ ಇನ್ ಅ ಕ್ಯೂ. 400 ಡಜನ್ ಹಣ್ಣು ಹಚ್ಚಬೇಕಾದ್ರೆ ಅಮೇರಿಕನ್ಸ್ ಕ್ಯೂ ನಿಂತ್ಕೊಂಡಿದ್ರು. ಆಮೇಲೆ ಒಬ್ಬರು ಯಾರೋ ಹಿರೇಮಠ ಅಂತ ಕನ್ನಡದವರು ಕಾರ್ ಕೊಟ್ಟರು, ಹೆಣ್ಣುಗಳು. ನಮ್ಮ ಊರಲ್ಲಿ, ನಮ್ಮ ಪುಣೆಯಲ್ಲಿ ಒಬ್ಬರು ಡಾಕ್ಟರ್ ಹಿರೇಮಠ ಅಂತಾರೆ, ಅವರ ಸೊಸೆ ಅಂತಕಿ. ಅವ್ರು ಕಾರ್ಡ್ ಕೊಟ್ಟು ನಮ್ಮೂರು ಹೆಣ್ಣುಗಳು ನಮ್ಗೆ ತುಂಬ ಇದಾಯಿತು. ನಾನೇನು ಮಾಡಿದೆ, 2 ಬ್ಯಾಗ್ ಡಜನ್ ಫುಲ್ ಮಾಡಿ ನಮ್ಮೂರಿಂದ ಕೊಟ್ಟೆ.
ಒಬ್ಬ ಅಮೇರಿಕನ್ ಬಂದು ಜಗಾಡಲಿಕ್ಕೆ, ವೈ ಆರ್ ಗಿವಿಂಗ್ ಅಸ್ ಸೋ ಮಚ್ ಅಂತಂದ. ಮೈ ಡಿಯರ್ ದಟ್ ಇಸ್ ಮೈ ಪ್ರಾಡಕ್ಟ್, ವಾಟ್ ಐ ವಿಲ್ ಡೂ ಯು ಡೋಂಟ್ ಟೀಚ್ ಮಿ ಅಂತ ಹೇಳಿ ಅವನಿಗೆ. ಅವನಿಗೆ 2 ಬದಲು 4 ಹಣ್ಣು ಕೊಟ್ಟೆ ಹೋಗಂತ ಹೇಳಿದೆ. ಸೊ ನಮ್ಮವರೊಂದು ಆತ್ಮೀಯತೆ ಇರುತ್ತೆ. ಸೊ ನಮ್ಮ ಹಣ್ಣಿಗೆ ತುಂಬ ಡಿಮಾಂಡ್ ಇದೆ. ಇಂಡಿಯಾ ಮಾವಿನ ಹಣ್ಣು ಅಂದರೆ ಪೀಪಲ್ ಆರ್ ಮ್ಯಾಡ್. ನಾಟ್ ಓನ್ಲಿ ಇನ್ US, ಎಲ್ಲಿ ಹೋಗ್ರಿ ನೀವು, ಲಂಡನ್ನಲ್ಲಂತೂ, ಲಂಡನ್ಗೆ ಹೋಗಿದ್ದೀನಿ ನಾನು, ಅಲ್ಲಿ ಮ್ಯಾಂಗೋ ಮಾರಿದ್ದೀನಿ. ಲಂಡನ್ನಲ್ಲಂತೂ ಈಗ ನಮ್ಮ ಇವ್ರು ಮಾರ್ತಾರಲ್ಲ, ಹೊರಗಡೆ ಕೂತ್ಕೊಂಡು ಪೆಟ್ಟಿಗೆಗೂ ಮಾರ್ತಾರೆ ಜನ. ಸೊ ಇಟ್ ಇಸ್ ಎ ಹ್ಯೂಜ್ ಡಿಮಾಂಡ್, ಮ್ಯಾಂಗೋಕ್ಕೆ ತುಂಬ ಡಿಮಾಂಡ್ ಇದೆ. ಸೊ ಯುರೋಪ್ ಮತ್ತು US ನೀವು ಟ್ಯಾಪ್ ಮಾಡಿದರೆ ನಿಮಗೆ ಒಳ್ಳೆಯ ದುಡ್ಡು ಬರುತ್ತೆ. ಆದರೆ ಕ್ವಾಲಿಟಿ ಕಾನ್ಷಿಯಸ್ನೆಸ್ ಬೇಕು. ಇವೆಲ್ಲ ಪ್ರೊಸೆಸ್ ಹೇಳಿದಾರಲ್ಲ ಮಧುಮತಿ ಮೇಡಮು, ಕಾರನ್ ಸಾಹೇಬರು, ಅದನ್ನು ಮಾತ್ರ ಮಾಡಲೇಬೇಕು ನೀವು. ಮತ್ತು ಆಗ್ತದೆ ಇಲ್ಲೋ ಗೊತ್ತಿಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇವ್ರಿಗೂ ಹೇಳ್ತೀನಿ, ಆಕಳೋಡಿ ಸಾಹೇಬ್ಗೆ ಹೇಳ್ತೀನಿ, ಪೋದ್ದರ್ ಸಾಹೇಬ್ಗೆ ಹೇಳ್ತೀನಿ, ನಿಮ್ಮಂಥವರೇ ಯಾರಾದರೂ ಒಬ್ಬರು ಅಲ್ಲಿ ಯುರೋಪ್ UK ಇದ್ದರೆ, ಅಥವಾ ಈಗ ನಮ್ಮ ಕಾರನ್ ಸಾಹೇಬ್ರು ಇದ್ದಾರೆ, ಕಾಂತರಾಜ್ ಸಾಹೇಬರು, ಅವಂಥವ್ರನ್ನ ಯಾರಾದರೂ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವ್ರ ಜೊತೆ ವ್ಯವಹಾರ ಮಾಡಿಕೊಂಡು ಒಮ್ಮೆ ಹೋಗಿ ಬಂದು ಎಲ್ಲ ನೀವು ಚೆನ್ನಾಗಿ. ಇನ್ನೊಂದು ನಾವು ನಿಯೋಜನೆ ಅಂತೀವಿ, ಮರಾಠಿಯಲ್ಲಿ ನಿಯೋಜನೆ ಅಂತೀವಿ, ಕನ್ನಡದಲ್ಲಿನೂ ನಿಯೋಜನೆ ಇದೆ, ಅದು ಪ್ಲ್ಯಾನಿಂಗ್ ಅಂತೀವಿ ಅದಕ್ಕೆ. ಸೊ ನಾವು ಪ್ಲ್ಯಾನಿಂಗ್ ಭಾಳ ಮಾಡಬೇಕು. ಪ್ಲ್ಯಾನಿಂಗ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಟಾಗಿ ದುಡ್ಡು ಬರುತ್ತೆ. ಮತ್ತು ಇನ್ನೊಂದು ನಾವು ಹ್ಯಾಂಡ್ ಇನ್ ಹ್ಯಾಂಡ್ ಅಂತಾರೆ ಅದಕ್ಕೆ. ನಾನು ಎಕ್ಸ್ಪೋರ್ಟ್ರ್ ಇಲ್ಲಿ, ಅಲ್ಲಿ ಅವನು ಬಾಯರ್, ಅವ್ರ ಜೊತೆ ನಮ್ಮದು ಒಳ್ಳೆ ರ್ಯಾಪು ಇರಬೇಕು. ನಾನು ಹಣ್ಣು ಕೊಟ್ಬಿಡ್ತೀನಪ್ಪ, ನೀನು ಏನು ಮಾಡ್ತೀವಿ ಮಾಡ್ಕೋ. ನೀವು ನಿಮ್ಮ ಹಣ್ಣು ಕೊಟ್ಟ ಮೇಲೆ ಅವನಿಗಲ್ಲಿ ಹೇಗಾಗುತ್ತೆ, ಏನಾಗುತ್ತೆ. ಓಕೆ, ಮನಿ ಪಾರ್ಟ್ ಈಸ್ ಸೆಪ್ರೇಟ್, ಮನಿ ಕ್ಯಾನ್ ಬಿ ಸೆಟಲ್ಡ್. ಮತ್ತು ಈಗ ನಾವು ಸಿಂಗಾಪುರ್ಗೆ ನಾನು ಏನು ಮಾಡ್ತಾ ಇದ್ದೀನಲ್ಲ, ಇದೇ ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾಯಿದ್ದೀನಿ, ಅವರು ನನಗೊಂದು ರೇಟ್ ಹೇಳ್ತಾರೆ, ಸುಧೀರ್ ನಾನು ಈ 22 ಸಿಂಗಾಪುರ್ ಡಾಲರ್ಗೆ ಒಂದು ಬಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ನನಗೆ ಅವರು. ನಾನು ರಿವರ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ರಿವರ್ಸ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಎಕ್ಸ್ಪೆಂಡಿಚರ್, ನಿಮ್ಗೆ ಫ್ರೇಟ್ ಎಷ್ಟು ಗೊತ್ತು, ಕಸ್ಟಮ್ಸಲ್ಲಿ ಎಷ್ಟು ಬರುತ್ತೆ ಗೊತ್ತು, ಎಲ್ಲ ಗೊತ್ತು ಮಾಡಿ ಇಲ್ಲಿ ಏನು ನನಗೆ ಪರ್ಚೇಸ್ ಮಾಡಬೇಕು, ಲಾಜಿಸ್ಟಿಕ್ಸ್ ಏನು. ಟೈಮ್ ಶಾರ್ಟ್ ಇದೆ, ಸಾಕಷ್ಟು ಬೇಗ ಮುಗಿಸಿ. ಹೌದಾ, ಎಷ್ಟೊತ್ತಿಗೆ ಮುಗಿಸಲಿ? ಎಷ್ಟಾಗಿ ಶಾರ್ಟ್ ಮಾಡಿರಿ, ಯಾಕಂದರೆ 2 ಗಂಟೆಗೆ 1:30 ಖಾಲಿ ಮಾಡಿಕೊಡ್ತೀವಿ. ಓಕೆ 5 ನಿಮಿಷ. ಸೊ ಅದು ರೀವರ್ಕಿಂಗ್ ಮಾಡಿ ನಾನು ರೈತರಿಗೆ ಹೇಳ್ತೀನಿ, ನೋಡಪ್ಪ ನನಗೆ ಈ ಪ್ರೈಸಲ್ಲಿ ಸಿಗುತ್ತೆ, ಈ ಪ್ರೈಸು ನೀನು ನನಗೆ ಕೊಟ್ಟರೆ ನಾನು ನಿನ್ನ ಹತ್ರ ಹಣ್ಣು ತಗೊಳ್ತೀನಿ. ಬಟ್ ಆ ಪ್ರೈಸು ನೀವು ಏನು ಡೊಮೆಸ್ಟಿಕ್ ಸೇಲ್ ಮಾಡ್ತಿರಲ್ಲ, ಅದಕ್ಕಿಂತ ಒಂದು 5 ರೂಪಾಯಿನೋ 10 ರೂಪಾಯಿನೋ 20 ರೂಪಾಯಿನೋ ಹೆಚ್ಚಿದ್ದರೆ ಡೆಫಿನೆಟಾಗಿ ನೀವು ನನಗೆ ಕೊಡ್ತೀರಿ. ಸೊ ದಟ್ ಈಸ್ ಹೌ ವಿ ಶುಡ್ ವರ್ಕ್. ನಾವು ನಮ್ಮ ಹಣ್ಣನ್ನು ನೀವು ಏನು ಮಾಡಬೇಕು, ನನ್ನ ಹತ್ರ ಚಿತ್ರಗಾರ ಅವರೇ 10 ಟನ್ ಇದೆ, ಹಾಂ ಓಕೆ, ನೀವು ಎಕ್ಸ್ಪೋರ್ಟ್ಗೆ ಎಷ್ಟು ಕೊಡ್ತೀರಪ್ಪ? 5 ಟನ್ ಕೊಡ್ತೀನಿ. 5 ಟನ್ನು ಯಾವಾಗ ಕೊಡ್ತೀರಿ ಶೆಡ್ಯೂಲ್ ಮಾಡಬೇಕು. ಹೆಂಗೆ ಕೊಡ್ತೀರಿ, ಯಾವತ್ತು ಕೊಡ್ತೀರಿ, ಏನು ಸೈಜು ಎಲ್ಲ ನೆಗೋಷಿಯೇಟ್ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪ್ರೈಸ್ ಫಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಕ್ವಾಲಿಟಿ ಮಾತ್ರ ನೀವು ಇದು ಮಾಡಬೇಕು. ಮುಂದಿನ ವಿಷಯ ನಂದು. ಸೊ ಆ ಪ್ರಕಾರ ನೀವು ಅಭ್ಯಾಸ ಮಾಡಿ ನಿಮ್ಮ ಎಕ್ಸ್ಪೋರ್ಟನ್ನು ನೀವು ಹೆಚ್ಚು ಮಾಡಬಹುದು, ಎಕ್ಸ್ಪೋರ್ಟನ್ನು ನೀವು ಬೆಳೆಸ್ಬಹುದು. ಅದಕ್ಕೆ ಯುರೋಪ್ ಮಾರ್ಕೆಟ್ ಇದೆ, ಆಮೇಲೆ US ಮಾರ್ಕೆಟ್ ಇದೆ. ಇದು ನಿಮಗೆ ದುಡ್ಡು ಬರೋ ಕಂಟ್ರೀಸ್ ಅಂದರೆ US ಆ್ಯಂಡ್ ಯುರೋಪ್. ಆಮೇಲೆ ರಷ್ಯಾ ಇದೆ, ಮಾರ್ಕೆಟ್ ಇದೆ, ಚೆನ್ನಾಗಿದೆ. ಬಟ್ ಅವೆಲ್ಲ ದೂರ ದೇಶ ಇರುತ್ತಲ್ಲ, ಸ್ವಲ್ಪ ಅಲ್ಲಿ ಕ್ವಾಲಿಟಿ ಇಶ್ಯೂ ಅಂದರೆ ಟ್ರಾವೆಲಿಂಗ್ ತುಂಬ ಆಗುತ್ತೆ. ಐ ಥಿಂಕ್ ಕಾಂತರಾಜ್ ಸಾಹೇಬ್ರು ಕಲೆಕ್ಟ್ ಮಾಡಿರ್ಬೋದು. ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾರ್ಮಲಿ ನಾವು 40% ರೈಪನ್ನು ಹಾಕ್ತೀವಿ, ಅಲ್ಲಿ ಹೋಗುವವರೆಗೆ ಅದು 100% ರೈಪ್ ಆಗುತ್ತೆ. ಆದಮೇಲೆ ಅಲ್ಲಿ ಅವ್ರಿಗೆ ನಾವು ಅಟ್ಲೀಸ್ಟ್ 1 ವೀಕ್ ಆದರೂ ಸೇಲ್ ಮಾಡಲಿಕ್ಕೆ ಟೈಮ್ ಕೊಡಬೇಕು. ಆಮೇಲೆ ಅಲ್ಲಿ ವಿಷಯ ಬೇರೆ ಇರುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ, ಕಾಂಪಿಟೇಟರ್ಸ್ ಇರ್ತಾರೆ, ಅವನು ಯಾವ ರೇಟಲ್ಲಿ ಮಾರಬೇಕು ಅದನ್ನೆಲ್ಲ ನಾವು ಸ್ಟಡಿ ಮಾಡಿ. ಸೊ ನನಗೆ ನನ್ನ ಅನುಭವ ಪ್ರಕಾರ ಧಾರವಾಡದಿಂದ ನೀವು GI ಟ್ಯಾಗ್ ತೊಗೊಂಡಿದ್ದೀರಾ? ಈಗ GI ಟ್ಯಾಗ್ ನೀವು GI ಟ್ಯಾಗ್ ತೊಗೊಂಡ್ರೆ ಅಪ್ಲೈ ಮಾಡಿದಾರಂತೆ, ಒನ್ ಡೇ ಡೆಫಿನೆಟ್ ಆಗಿ ಧಾರವಾಡ ಮ್ಯಾಂಗೋ ಅಂತ US ಅಲ್ಲಿ ಯುರೋಪಲ್ಲಿ ಒಳ್ಳೆ ಮಾರ್ಕೆಟು, ಒಳ್ಳೆ ಇದು ಆಗುತ್ತೆ. ನೀವೆಲ್ಲರೂ ಒಟ್ಟಿಗೆ ಆಗಿ ಮಾಡಬಹುದು. ನಾನು ಇನ್ನು ನನ್ನ ವಿಷಯ ಹೇಳ್ತೀನಿ. ಈ ಒಂದು ನಾನು ಪುಣೆಯಲ್ಲಿ ಸೆಟ್ಲ್ ಆಗಿದ್ದರೆ ನಮಗೆಲ್ಲ ಸೆಟ್ಲ್ ಆಗಿದೆ.
ನನ್ನ ಮಗಳು ಬೆಂಗಳೂರಲ್ಲಿರ್ತಾರೆ, ಮಗ ಪುಣೆಯಲ್ಲಿ, ಅವನು ಮಿಲೆಟ್ ಫ್ಯಾಕ್ಟ್ರಿ ಹಾಕ್ಕೊಂಡಿದ್ದಾನೆ. ಹೀ ಸೆಲ್ಲಿಂಗ್ ಮಿಲೆಟ್ಸ್. ಸೊ ನಾನು ನಮ್ಮವರಿಗೆ ಹೆಲ್ಪ್ ಆಗಲಿ ಅಂತ, ನಮ್ಮ ಜನರಿಗೆ ಹೆಲ್ಪ್ ಆಗಲಿ ಅಂತ ಇಲ್ಲಿ ಬೆಳಗಾವಿ ಹತ್ರ ಒಂದು ಫಾರ್ಮಸ್ ಇಟ್ಕೊಂಡಿದ್ದೀನಿ, ಬರ್ತಾ ಇರ್ತೀನಿ. ಈ ನಮ್ಮ VTPC ಅವ್ರದ್ದು ಸಾಹೇಬ್ ಮಲ್ಲಿಕಾರ್ಜುನ್ ಸಾಹೇಬರು ಕರಿತಿರ್ತಾರೆ ಧಾರವಾಡಕ್ಕೆ, ನೀವು ಕರೀರಿ ನನ್ನ, ಯಾರಿಗೆ ಬೇಕು. ಯಾರೋ ಒಬ್ಬರು ಅಂದರು ತಾಲೂಕು ವೈಸ್ ಅಂತ, ತಾಲೂಕು ವೈಸ್ ಮಾಡಿ ನಾನು ಬಂದು ಒಂದು ವಾರ ನಿಂತ್ಕೊಂಡು ನನಗೆ ಶೆಡ್ಯೂಲ್ ಕೊಡಿ, ಎಲ್ಲರಿಗೂ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ಟೈಮ್ ತುಂಬ ಕಮ್ಮಿ ಇದೆ ಅಂತ ಹೇಳಿದರು ಸಾಹೇಬರು, ತುಂಬ ಏನು ಮಾತಾಡೋಕ್ಕಾಗಲ್ಲ. ಬಟ್ ಹಿಂಗೇನಾದರೂ ನೀವು ಮಾವು ಬೆಳೆಗಾರರ ಸಂಘದ ವತಿಯಿಂದ ಚಿತ್ರದುರ್ಗ ನೀವು ಈ ತಾಲೂಕಲ್ಲಿ ಒಂದು 20-25 ರೈತರನ್ನು ಕೂಡಿಸಿ ನಾನು ಕರೆದ್ರೆ ಅವ್ರಿಗೆಲ್ಲವ್ರಿಗೆ ಚೆನ್ನಾಗಿ ಮಾರ್ಗದರ್ಶನ, ಡಾಕ್ಯುಮೆಂಟೇಷನಲ್ಲಿ ಮಾಡ್ತೀನಿ, ಮಾರ್ಕೆಟಲ್ಲಿ ಮಾಡ್ತೀನಿ, ಫೈನಾನ್ಸಲ್ಲಿ ಮಾಡ್ತೀನಿ, ಸ್ಕೀಮ್ಸಲ್ಲಿ ಮಾಡ್ತೀನಿ, DGFT ಆ್ಯಕ್ಟಿವಿಟಿಲಿ ಮಾಡ್ತೀನಿ, ಕಸ್ಟಮ್ಸಲ್ಲಿ ಮಾಡ್ತೀನಿ. ನನ್ನ ಅನುಭವ ಚೆನ್ನಾಗಿದೆ ಸರ್. ನನಗಂತ ಏನು ದುಡ್ಡು ಬೇಡ, ಯಾಕಂದರೆ ದೇವರನ್ನು ಸಾಕಷ್ಟು ಕೊಟ್ಟಿದ್ದಾನೆ. ನಾನು ಪುಣೆಯಿಂದ ಬರಬೇಕಂದ್ರೆ ನನಗೆ ಬರೋಕ್ಕೆ, ಅಲ್ಲಿ ಇರೋಕ್ಕೆ ಒಂದು ದಿವಸ ನನಗೆ ಇದು ಮಾಡಿ, ನನಗೆ ಒಂದು ಹೊತ್ತು ಊಟ ಕೊಡಿ, ಒಂದು ಹೊತ್ತು ಟೀ ಕೊಡಿ, ನಿಮ್ಗೆ ಏನು ಬೇಕು ಎಲ್ಲ ಕ್ವೆಶ್ಚನ್ಸು ಎಲ್ಲನೂ ಹೇಳ್ತೀನಿ. ನಾನು ಆ ಕಡೆಯಿಂದ ನಮ್ಮ ಊರಿಗೆ ಬಂದಿದ್ದು ನಮ್ಮ ರೈತರಿಗೆ. ನಾನು 25 ವರ್ಷ ನಮ್ಮ ಕರ್ನಾಟಕದ ಅನ್ನ ಉಂಡೀನಿ, ಕರ್ನಾಟಕದ ಸೇವೆ ಮಾಡ್ಬೇಕಂತ ನನಗೆ ಇಚ್ಛೆ ಅದ, ಅದಕ್ಕೆ ನಾನು ಬಂದೀನಿ. ನನಗೇನು ಇಲ್ಲಿ ಬಂದು ನಾನು ದುಡ್ಡು ಗಳಿಸ್ಬೇಕು, ನಾನು ದೊಡ್ಡ ಶ್ರೀಮಂತನಾಗಬೇಕಂತ ಏನೂ ಇಚ್ಛೆ ಇಲ್ಲ. ಯಾಕಂದ್ರೆ ದೇವರು ನನಗೆ ಸಾಕಷ್ಟು ಕೊಟ್ಟಾನ, ಎಲ್ಲ ಅದು ನನ್ನ ಕಡೆ. ಮಗಂದು ಫ್ಯಾಕ್ಟ್ರಿ ಅದು, ನಮ್ಮ ವೈಫ್ ಬ್ಯಾಂಕ್ ರಿಟೈರ್ಡು, ಅವಳ ಹತ್ರನೂ ಸಾಕಷ್ಟು ಅದ, ನನಗೂ ಸಾಕಷ್ಟು ಅದ, ಮನಿ ಅದ, ಗಾಡಿ ಘೋಡೆ ಎಲ್ಲ ಅದ ನನ್ನ ಕಡೆ. ಏನೂ ದುಡ್ಡಿಗೆ ಏನೂ ಕಮ್ಮಿ ಇಲ್ಲ. ಆದರೆ ನನ್ನ ಇಷ್ಟು ವರ್ಷದ ಅನುಭವ ನಮ್ಮ ರೈತರಿಗೆ ಆಗಬೇಕು. ನಮ್ಮ ರೈತರು 100 ರೈತರೊಳಗೆ ಒಂದು 10 ಮಂದಿ ಎಕ್ಸ್ಪೋರ್ಟ್ ಆದರೆ ನನಗೆ ಆತ್ಮ ಶಾಂತಿ ಸಿಗ್ತದೆ. ಹಾಂ, ಮಾಡಿಬಿಡಿ. ಇನ್ನೂ ಸಾಕಷ್ಟು ಅದ, ಬಟ್ ಟೈಮ್ ಭಾಳ ಕಡಿಮೆ ಅದ. ಸೊ ಈಗ ನಾವು ಸ್ವಲ್ಪ ನೋಡಿ, ಮಾರುಕಟ್ಟೆ ಅವಕಾಶ ಅದ, ನಾ ಕನ್ನಡ ಮಾಡ್ಕೊಂಡು ಬಂದಿದ್ದೇನೆ. ಸೊ ನಿಮ್ಗೆ ಬೇಕಾದರೆ ಯಾರಾದರೂ ಒಬ್ಬರು ಪೆನ್ ಡ್ರೈವ್ ಇದನ್ನು ತೊಗೊಂಡು ಕಾಪಿ ಮಾಡ್ಕೊಳ್ಳಿ. ಹಾಂ, ಹಾಕ್ಬಿಡ್ರಿ ನೋ ಪ್ರಾಬ್ಲಮ್. ಆಮೇಲೆ ಸ್ಟೇಟ್ ವೈಸ್ ಕೊಟ್ಟೀನಿ. ನೆಕ್ಸ್ಟ್ ನೋಡ್ರಿ, ವೆರೈಟೀಸು ಕೊಟ್ಟೀನಿ. ಅಲ್ಫಾನ್ಸೋ ಇದೆ, ಕೇಸರಿ ಇದೆ, ದಶೇರಿ ಇದೆ, ತೋತಾಪುರಿ ವೆರೈಟೀಸ್ ಇದೆ. ಈಗ ನಾವು ಬರೀ ಧಾರವಾಡ ಮ್ಯಾಂಗೋ ವಿಷಯನೇ ಮಾತಾಡೋಣ. ಬಟ್ ಧಾರವಾಡ ಕೇಸರಿನೂ ಇದೆ, ಲಾಟ್ ಆಫ್ ಕೇಸರಿ ಇಸ್ ಆಲ್ಸೋ ದೇರ್, ವಿ ಕ್ಯಾನ್ ಎಕ್ಸ್ಪೋರ್ಟ್. ನೀವು ಮಾವು ಬೆಳೆಗಾರದ್ದು ಏನು ಈಗ ಫೆಸಿಲಿಟಿ ಆಗುತ್ತೆ, ಅಲ್ಲಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ನನ್ನ ಕಡೆಯಿಂದ ಏನಾದರೂ ಬೇಕಾದರೆ ದೇ ಕ್ಯಾನ್ ಟೇಕ್ ಮೈ ಹೆಲ್ಪ್ ಫಾರ್ ಸೆಟ್ಟಿಂಗ್ ಅಪ್. ಹತ್ತರಿಗೆ ಹಾಂ ಹಾಂ ಹಾಂ, ಅದಕ್ಕೆ ಬಂದಿನ ಅಣ್ಣ ಈ ಕಡೆ. ನನ್ನ ಇಷ್ಟು ಅನುಭವ, ನನ್ನ ಜ್ಞಾನ ನಮ್ಮ ಜನರಿಗೆ, ನಾ ಈಗ 40 ವರ್ಷ ಆಯ್ತು ಮಹಾರಾಷ್ಟ್ರ ಮಾಡ್ಲಿಕ್ಕತ್ತೀನಿ, ಅಲ್ಲೇನು ಇದು ಇಲ್ಲ. ಬಟ್ ನಮ್ಮ ಜನರಿಗೆ ಸಿಗ್ಲಂತ ಬಂದೀನಿ ಅಷ್ಟೇ. ಇದು ಅಂತೆಲ್ಲ ಹೇಳಿದ್ದಾರೆ, ಅಪೇಡ ರಿಜಿಸ್ಟ್ರೇಷನ್ ಅದೆಲ್ಲ ಹೇಳಿದ್ದಾರೆ, ಅಪೇಡದ್ದೆಲ್ಲ ಹೇಳಿದ್ದಾರೆ. ನೆಕ್ಸ್ಟ್ USA, UK, UAE, EU, ಸಿಂಗಾಪುರ್. ಈ ವರ್ಷ ನನಗೆ 20,000 ಬಾಕ್ಸ್ ಅಂದರೆ ಅರೌಂಡ್ 100 ಟನ್ಸ್ ಆರ್ಡರ್ ಇದೆ. ಇವ್ರಿಗೆ ಹೇಳಿದ್ದೀನಿ ಆಲ್ರೆಡಿ, ಅಕೋಲಿಡ್ ಸಾಹೇಬ್ರಿಗೆ ಮತ್ತು ಇವರಿಗೆ ಯಾರ್ಯಾರಿಗೆ ಹಣ್ಣು ಕೊಡಬೇಕು ಅವರು, ನಾನು ಏನು ಮಾಡ್ತೀನಿ, ಜನವರಿ ಫೆಬ್ರವರಿಲಿ ಒಂದು ಬಂದು ಹೋಗ್ತೀನಿ, ಬೆಲ್ಗಾಮ್ ಬಂದಿರ್ತೀನಿ, ಯಾವಾಗ ಕರಿತರಾಗಿ ಬರ್ತೀನಿ, ಮಾಡಿಕೊಂಡು ಸಾಧಾರಣ ಮಾರ್ಚ್ ಎಂಡ್ವರೆಗೆ ನಾವು ಕ್ವಾಂಟಿಟಿ ಫಿಕ್ಸ್ ಮಾಡ್ಕೊಳ್ಬೋದು. ಇಷ್ಟಪ್ಪ ನನಗೆ 5 ಟನ್ ಆಗುತ್ತೆ, 2 ಟನ್ ಆಗುತ್ತೆ. ಅದನ್ನು ನಮ್ಮ ಅಕವಡಿ ಸಾಹೇಬರು ಮತ್ತು ಪೋದ್ದಾರ ಸಾಹೇಬರು, ನೀವು ಯಾರ್ಯಾರು ಮೆಂಬರ್ಸ್ ಇದ್ದೀರಿ, ನನಗೆ ಮೀಟಿಂಗ್ ಕರೀರಿ, ರೈತರು ಬರ್ರಿ, ಇಂಡಿವಿಜುವಲ್ ರೈತರಿಗೂ ಫೋನ್ ಮಾಡ್ಬೋದು, ಯಾರ್ಯಾರಿಗೆ ಬೇಕು ಎಷ್ಟೆಷ್ಟು ಅದ. ನನಗೆ ಸಾಧಾರಣ ನಾನು ಧಾರವಾಡದಿಂದ ಇಷ್ಟು ಕೊಡ್ತೀನಪ್ಪ ಅಂತ ಹೇಳಲಿಕ್ಕೆ, ಅದನ್ನು ಹೇಳಿದ್ರೆ 100 ಟನ್ನು, ಅಟ್ಲೀಸ್ಟ್ ಒಂದು 25-30 ಟನ್ ಆದ್ರೂ ಎಕ್ಸ್ಪೋರ್ಟ್ ಮಾಡಬೇಕಂತ ನಂದು ವಿಚಾರ ಇದೆ. ಇನ್ನೂ ಹೆಚ್ಚಾಗಿದ್ರೆ ಇನ್ನೂ ಒಳ್ಳೆಯದು. ಬಟ್
11th ಅವರಲ್ಲಿ ಅದೇನು ನೀವು ಬೆಳೆಗಾರರಲ್ಲ, ಮಳೆ ಬರ್ತದೆ, ಮತ್ತೇನಾಗುತ್ತೆ, ಬಾಕ್ಸ್ ಇರಲ್ಲ, ಹಣ್ಣು ಕೆಡುತ್ತೆ, ಅದೆಲ್ಲ ಲಾಸ್ಟ್. ಬಟ್ ಟಾರ್ಗೆಟ್ ಇದೆ 100 ಟನ್ ಸಿಂಗಾಪುರದಿಂದ. ನೆಕ್ಸ್ಟ್ ಇದು ಪ್ಯಾಕ್ ಹೌಸದ್ದು ಹೆಂಗದ ಅದೆಲ್ಲ ಅಪೇಡದವ್ರು ಹೇಳ್ಯಾರ ನಿಮ್ಗೆ. ಸುಮ್ಮನೆ ನಾನು ನನ್ನ ಕಡೆಯಿಂದ ಏನು ಬೇಕಂತ ಮಾಡ್ಕೊಂಡು ಬಂದೀನಿ. ಪ್ಯಾಕೇಜಿಂಗು, ಬ್ರ್ಯಾಂಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಐ ಕ್ಯಾನ್ ಆಲ್ರೆಡಿ ಮೈ ಮ್ಯಾಂಗೋ ಅಂತ ಮಾಡಿದ್ದಾರೆ. ಮೈ ಮ್ಯಾಂಗೋ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್. ಯು ಕ್ಯಾನ್ ಡೆವಲಪ್ ದಟ್ ಬ್ರ್ಯಾಂಡ್. ಮಾರ್ಕೆಟ್ ಮಾಡ್ಬೋದು, ಒಳ್ಳೆ ಬ್ರ್ಯಾಂಡ್ ಇದೆ, ಮಾಡ್ಬೋದು ನೀವು ಅದನ್ನು. ಬ್ರ್ಯಾಂಡ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಬಟ್ ಈಗ ನನ್ನ ಕೌಂಟರ್ ಪಾರ್ಟ್ ಇದ್ದಾರೆ ಸಿಂಗಾಪುರಲ್ಲಿ, ಮಂಜುನಾಥ್, ನಿಮ್ಗೆ ಕೇಳಿದ್ರಲ್ಲ, ಅವರು ಮಾತ್ರ ತುಂಬ ಧಾರವಾಡ ಅಂದರೆ ಅವರು ಹುಚ್ಚವ್ರಿಗೆ ನಮ್ಮೂರು ಹಣ್ಣು ಬರಲಿ. ಸೊ ನಾನು ಮ್ಯಾಕ್ಸಿಮಮ್ ಧಾರವಾಡದಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಾನು ಗೋವಾಕ್ಕೆ ಹೋಗಿ ಗೋವಾದಲ್ಲಿ ಅಲ್ಲಿ ಮನೋಹರ್ ಪಾರಿಕರ್ ಅವ್ರದ್ದು ಇದು ಇದೆ, ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಎಲ್ಲ ಒಳ್ಳೆ ಫೆಸಿಲಿಟಿ ಇದೆ. ಧಾರವಾಡದಿಂದ ಮನೋಹರ್ ಪ್ಯಾರಿಕರ್ ಈಸ್ ಹಾರ್ಡ್ಲಿ 80 ಕಿಲೋಮೀಟರ್ಸ್ ಆರ್ 90. 2 ಅವರ್ಸಲ್ಲಿ ನಮಗೆ ಗೋವಾ ಏರ್ಪೋರ್ಟ್ ಮಾಡಿ ಸಿಗುತ್ತೆ. ಸೊ ಇಲ್ಲಿ ಎಲ್ಲ ಪ್ರೊಸೆಸ್ ಮಾಡಿ 2 ಗಂಟೆಯಲ್ಲಿ ನಾನು ಗೋವಾ ಮುಟ್ಟಿಬಿಟ್ರೆ ಗೋವಾದಿಂದ ನನಗೆ ಸಿಂಗಾಪುರ್ ಕನೆಕ್ಷನ್ ಫ್ಲೈಟ್ ಸಿಗುತ್ತೆ. ಸೊ ಈ ವರ್ಷ ಒಂದು 20,000 ಬಾಕ್ಸನ್ನು ನಾನು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ತಂದು ಇಡ್ತೀನಿ, ನಾನು ಇಲ್ಲಿ ಧಾರವಾಡಲ್ಲಿ ಇಡ್ತೀನಿ, ಅಥವಾ ಎಲ್ಲಿ ನಮ್ಮ ಬೆಳೆಗಾರ ಸಂಘದವ್ರನ್ನ ಕೇಳ್ತೀನಿ ಎಲ್ಲಿ ಬೇಕಂತ. ಅಲ್ಲಿಂದ ನಾವು ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಬಾಕ್ಸ್ ಕೊಟ್ಟು ಪ್ಯಾಕ್ ಮಾಡಿ ದುಡ್ಡನ್ನು ಕೊಡ್ತೀವಿ, ಏನು ತೊಂದರೆ ಇಲ್ಲ. ರೇಟ್ ಏನು ಡಿಸೈಡ್ ಆಗಿರುತ್ತೋ. ಒಂದು ಮಾತ್ರ ಡೊಮೆಸ್ಟಿಕ್ಕಿಂತನೂ ನಿಮಗೆ ಡೆಫಿನೆಟ್ಟಾಗಿ ಹೆಚ್ಚು ದುಡ್ಡು ಬರೋದು ಗ್ಯಾರಂಟಿ ನಾನು ಕೊಡ್ತೀನಿ. ನೆಕ್ಸ್ಟ್ ಮತ್ತು ಏನೂ ಕ್ವಶನ್ಸ್ ಬೇಕಿದ್ದರೆ ನನ್ನ ನಂಬರ್ ಇದೆ, ಇಮೇಲ್ ಇದೆ. ಯಾರಾದರೂ ಈವನ್ ನಮ್ಮ ಕರ್ನಾಟಕದ 94 ಕಾಣಿಸಿದರೆ ಇವನ್ ಮಿಡ್ನೈಟ್ 12 o'clock ಆಲ್ಸೋ ನಾನು ಫೋನ್ ಎತ್ತೀನಿ. ಏನು ಕ್ವಶನ್ಸ್ ಕೇಳಿ. ಸೊ ಸಮಯದ ಅಭಾವ ಕಾರಣ ನಾನು ನಿಲ್ಲಿಸಬೇಕಂತ ನನಗೆ ಹೇಳಿದ್ದಾರೆ. ನಿಮಗೆ ಹೆಚ್ಚು ಪ್ರಶ್ನೋತ್ತರದಲ್ಲಿ ನಾನು ನಿಮ್ಮ ಉತ್ತರ ಪ್ರಕಾರ ನನ್ನ ಇದನ್ನು ಹೇಳ್ತೀನಿ ನಿಮಗೆ. ನನ್ನ ನಂಬರು 9822037839. 9822037839.